ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಬ್ರಾಹ್ಮಣ ಶೈಲಿಯ ಹುಳಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ಫ್ರೆಂಡು ಅಜ್ಜಿಯಿಂದ ಕಲ್ತಿರುವಂತಹ ರೆಸಿಪಿ. ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈ ಒಂದು ಹುಳಿ ಪುಡಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ತರಕಾರಿ ಹುಳಿ ಅಥವಾ ನಾವು ಸಾಂಬಾರುಗಳಲ್ಲೆಲ್ಲ ಇದನ್ನ ಉಪಯೋಗಿಸ್ಕೋಬೋದು. ಬಾತ್ಗಳಲ್ಲಿ ಕೂಡ ಈ ಪುಡಿ ಹಾಕಿ ಬಾತ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಘಮ ಘಮ ಅಂತ ಒಂದು ಪರಿಮಳ ಚೆನ್ನಾಗಿ ಬರ್ತಾ ಇರುತ್ತೆ. ಬನ್ನಿ ಹಾಗಾದರೆ ಮಾಡೋ ಒಂದು ವಿಧಾನ ನೋಡ್ಕೊಳ್ಳೋಣ. ಹುಳಿ ಪುಡಿ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು ನಾನು ಇಲ್ಲಿ ಅಳತೆ ಪ್ರಮಾಣಗಳನ್ನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಇಲ್ಲಿ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ. ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಇದು ಮರಾಠ ಮೊಗ್ಗು, ಒಣ ಕೊಬ್ಬರಿ, ಜೀರಿಗೆ, ಮೆಣಸು ಮತ್ತು ಲವಂಗ, ಮೆಂತ್ಯಕಾಳು, ಆನಂತರ ಏಲಕ್ಕಿ ತೊಗೊಂಡಿದ್ದೀನಿ, ಚಕ್ಕೆ, ಪಲಾವ್ ಎಲೆನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಅರಿಶಿನ ಬೇರು, ಮೆಣಸಿನ್ಕಾಯಿ, ಇಂಗು. ಇವಿಷ್ಟು ಪದಾರ್ಥಗಳು ಬೇಕಾಗತ್ತೆ. ಇವುಗಳನ್ನು ಚೆನ್ನಾಗಿ ಗರಿ ಗರಿಯಾಗೋ ಥರ ಹುರ್ಕೊಳ್ಬೇಕು. ಈಗ ಹುರಿಯೋದಕ್ಕೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಮೊದಲಿಗೆ ಕಡಲೆಬೇಳೆನ ಹುರಿತಾ ಇದ್ದೀನಿ. ಕಡಲೆಬೇಳೆ ಒಂದು 50% ಹುರಿದಾದ್ಮೇಲೆ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಪ್ರತ್ಯೇಕವಾಗಿ ಕೂಡ ಹುರಿಬಹುದು. ಆನಂತರ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಏಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಕರಿಮೆಣಸು ಮತ್ತು ಲವಂಗ. ಅರಿಶಿನ ಬೇರು, ನೀವೆಲ್ಲವನ್ನು ಪ್ರತ್ಯೇಕವಾಗಿ ಕೂಡ ಹುರಿಬೋದು ಅಥವಾ ಒಂದೊಂದೇಯಾಗಿ ಪದಾರ್ಥಗಳನ್ನ ಹುರಿತಾ ಯಾವುದು ಟೈಮ್ ಹೆಚ್ಚು ತಗೊಳುತ್ತೋ ಆ ಪದಾರ್ಥಗಳನ್ನು ಮೊದಲಿಗೆ ಹುರಿರಿ. ಆ ನಂತರ ಬೇಗ ಹುರಿಯುವಂಥ ಪದಾರ್ಥಗಳನ್ನು ಒಂದೊಂದೇ ಆಗಿ ಹಾಕೊಳ್ತಾ ಹೋದರೆ ಎಲ್ಲವೂ ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ನೋಡ್ಬೋದು, ಈಗ ಚಟಪಟ ಅಂತ ಸಿಡಿತಾ ಇದೆ. ಎಲ್ಲ ಒಂದು ಪದಾರ್ಥಗಳನ್ನು ಸಮವಾಗಿ ಹುರಿದಿದ್ದೀನಿ. ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ಯಾವುದು ಹೆಚ್ಚು ಕಡಿಮೆ ಸೀದ್ ಹೋಗಿರೋ ಥರ ಹಾಗೆ ಹಸಿ ಹಸಿಯಾಗಿರೋ ಥರ ಆಗಿಲ್ಲ. ನೀವು ನೋಡ್ಬೋದು ಇಲ್ಲಿ. ನೋಡಿ, ಎಲ್ಲ ಪದಾರ್ಥಗಳು ಈ ಥರ ನಾನು ಹುರಿದಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ನೆಕ್ಸ್ಟ್ ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಯಾಕೆಂದರೆ ನಾವು ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಅಂದರೆ ಗರಿ ಗರಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ಹೆಚ್ಚು ದಿನ ಇಟ್ಕೊಂಡು ತಿನ್ನೋದಾದರೆ ಈ ಒಣ ಕೊಬ್ಬರಿನ ಸ್ಕಿಪ್ ಮಾಡ್ಕೊಳ್ಬೋದು. ಯಾಕಂದರೆ ಒಣ ಕೊಬ್ಬರಿನ ನಾವು ಹಾಕಿದರೆ ಇದನ್ನ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ. ಯಾಕಂದರೆ ಒಣ ಕೊಬ್ಬರಿ ವಾಸನೆ ಬಂದ್ಬಿಡುತ್ತೆ. ಸೊ ಇದನ್ನ 1 ತಿಂಗಳ ಒಳಗಾಗಿನೇ ನಾವು ಬಳಸಬೇಕಾಗತ್ತೆ. ಅಥವಾ ನೀವು 3 ತಿಂಗಳು 4 ತಿಂಗಳು ಇಟ್ಕೊಂಡು ಉಪಯೋಗಿಸ್ಕೊಳ್ಳೋದಾದರೆ ಈ ಹುಳಿ ಪುಡಿಗೆ ನೀವು ಒಣ ಕೊಬ್ಬರಿನ ಹಾಕಕ್ಕೆ ಹೋಗಬೇಡಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ
ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಒಣ ಕೊಬ್ಬರಿನ ಬಳಸಿದ್ದೀನಿ, ನೀವು ಒಣ ಕೊಬ್ಬರಿನ ಸ್ಕಿಪ್ ಮಾಡ್ಕೋಬೋದು. ಈ ಮೆಣಸಿನ್ಕಾಯಿ ಏನಿದೆಯಲ್ಲ ಎಣ್ಣೆ ಹಾಕಿ ಹುರಿದಿದ್ದೀನಿ, ಯಾಕೆಂದರೆ ಇದು ಗರಿ ಗರಿಯಾಗಿ ಕೂಡ ಬೇಗ ಹುರಿಯುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಮಾತ್ರ ಬಳಸಿದ್ದೀನಿ. ನೀವು ಒಂದು 50 ಗ್ರಾಮ್ನಷ್ಟು ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಹಾಕ್ಬೋದು. ಒಂದು 250 ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡ್ರೆ ಒಂದು 50 ಗ್ರಾಮ್ನಷ್ಟು ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು. ಅಂದರೆ ಒಂದು ಕಾಲು ಭಾಗದಷ್ಟು, ನಾವು ಯಾವ ಅಳತೆಯಲ್ಲಿ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿರ್ತೀವೋ ಅದ್ರ ಕಾಲು ಭಾಗದಷ್ಟು ಸಣ್ಣ ಉರಿಯಲ್ಲಿ ಗರಿ ಗರಿಯಾಗಿ ಬರೋ ಥರ ಹುರಿಬೇಕು, ಇಲ್ಲಾಂದರೆ ಇದು ಬೀಜ ಹಾಗೆ ಇರುತ್ತೆ. ಸೊ ಇದನ್ನ ನೀಟಾಗಿ ಹುರ್ಕೊಂಡ್ರೆ ಬೇಗ ಕೂಡ ಪುಡಿ ಆಗುತ್ತೆ, ಹಾಗೆ ತರಿಯಾಗಿನೂ ಬರಲ್ಲ, ನುಣ್ಣಗೆ ಪುಡಿ ಆಗಿಬಿಡುತ್ತೆ ನಾವು ಮಿಕ್ಸಿಗೆ ಹಾಕಿದಾಗ. ಇದನ್ನ ಒಣ ಕೊಬ್ಬರಿನೂ ಅಷ್ಟೇ, ನಾವು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಇದನ್ನ ಫ್ರೈ ಮಾಡಿದರೆ ಒಂದು ಸ್ವಲ್ಪ ವಾಸನೆ ಬರಲ್ಲ ಅಂತ ಅಷ್ಟೇ ಇದನ್ನ ಸ್ವಲ್ಪ ತವಾದಲ್ಲಿ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ಹಾಗೆ ಒಣ ಕೊಬ್ಬರಿನ ಬಳಸಿದರೆ ಇದು ಬೇಗ ವಾಸನೆ ಬಂದ್ಬಿಡುತ್ತೆ. ಸೊ ಇದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಒಂದು 20ರಿಂದ 1 ತಿಂಗಳವರೆಗೂ ಕೆಡೋ ಚಾನ್ಸಸ್ ಇರಲ್ಲ ಹುಳಿ ಪುಡಿ. ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಬಾಣಲೆಯಲ್ಲೇ ಇದು ಏನಿರುತ್ತೆ ಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿನ ಹಾಗೆ ಬಿಟ್ಬಿಡೋಣ, ಬಿಸಿಗೆ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಇದು. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಆ ಬಾಣಲೆ ಬಿಸಿಗೆ ಇನ್ನೊಂದು ಸ್ವಲ್ಪ ಗರಿ ಗರಿ ಆಗಿಬಿಡುತ್ತೆ ಮೆಣಸಿನ್ಕಾಯಿ. ಇದಕ್ಕೆ ನೀವು ಇನ್ನೂ ಕೆಲವೊಂದು ಸಾಮಾನುಗಳನ್ನು ಹಾಕೊಳ್ಬೋದು, ಗಸಗಸೆನೂ ಕೂಡ ಹಾಕ್ಬೋದು, ಆಮೇಲೆ ಒಣಗಿಸಿಟ್ಕೊಂಡಿರೋ ಕರಿಬೇವನ್ನು ಕೂಡ ಬಳಸ್ಬೋದು. ನಮ್ಮನೇಲಿ ನಮ್ಮ ಅಜ್ಜಿ ಗಸಗಸೆನೂ ಹಾಕ್ತಾಯಿದ್ರು, ಇದಕ್ಕೆ ಒಂದು ಘಮ ಬರಲಿ ಅಂತ ಗಸಗಸೆನೂ ಬಳಸ್ತಾಯಿದ್ರು ಅವರು. ಇಲ್ಲಿ ನಾನು ಒಂದು ಜಾರಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ಹುರಿದಿದ್ನಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಮಸಾಲೆ ಪುಡಿ ಅಥವಾ ಹುಳಿ ಪುಡಿ ಯಾವುದೇ ಒಂದು ಸಾಂಬಾರು ಪುಡಿ ಮಾಡಲಿ ಉಪ್ಪು ಹಾಕಲ್ಲ. ಈ ನಮ್ಮ ಮನೆಗೆ ಅಲ್ಲಿ ಹೇಳ್ತಾಯಿದ್ರು ನಮ್ಮ ಅಜ್ಜಿ, ಮೆಣಸಿನ್ಕಾಯಿ ಅದು ಎಲ್ಲ ನಾವು ಹಾಕಿದರೆ ಸ್ವಲ್ಪ ಉಪ್ಪು ಹಾಕಲೇಬೇಕು ಅಂತ, ಇಲ್ಲಾಂದರೆ ಅದು ವಿಷ ಆಗಿಬಿಡುತ್ತಂತೆ. ಸೊ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ಇದು ನಿಮ್ಮ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಬೋದು, ಅಥವಾ ಉಪ್ಪನ್ನ ಹಾಕ್ತೇನೋ ಹಾಗೆ ಮಾಡ್ಬೋದು. ಈ ಒಂದು ಚಿಟಿಕೆಯಷ್ಟು ಇಂಗು ಕೂಡ ಹಾಕಿದ್ದೀನಿ. ಮೊದಲು ಇದನ್ನ ಪುಡಿ ಮಾಡ್ಕೊಳ್ಳೋಣ. ಈಗ ಇದು ಒಣ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಪುಡಿ ಮಾಡಿದ ಮೇಲೆ ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲೇ ನಾನು ಇದನ್ನ ಬೇಳೆ ಮಸಾಲೆ ಪದಾರ್ಥಗಳು, ಉಳಿದ ಮಸಾಲೆ ಪದಾರ್ಥಗಳನ್ನು ಹುರಿದಿದ್ನೆಲ್ಲ ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನಾನು ಪುಡಿ ಮಾಡ್ಕೊಂಡಿದ್ದೇನೆ ನೋಡಿ, ಇಷ್ಟು ಸಣ್ಣಗೆ ಮಾಡ್ಕೊಂಡಿದ್ದೀನಿ. ಇದನ್ನೇನು ಜರಡಿ ಹಿಡಿಯೋ ಅವಶ್ಯಕತೆ ಏನಿಲ್ಲ. ಇದನ್ನ ಯಾವುದೇ ಒಂದು ತರಕಾರಿ ಹುಳಿ ಅಥವಾ ನಾವು ಸಾಂಬಾರು ಮಾಡಿದರೆ ಇದನ್ನ ಉಪಯೋಗಿಸ್ಕೋಬೋದು. ಇದನ್ನ ಒಂದು ಪಾತ್ರೆಗೆ ಅಥವಾ ತಟ್ಟೆಗೆ ಹಾಕ್ಕೊಳ್ಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ನಾವು ಗಾಜಿನ ಬಾಟ್ಲುಗಳಲ್ಲಿ ತುಂಬಿಟ್ರೆ 1 ತಿಂಗಳವರೆಗೂ ಉಪಯೋಗಿಸ್ಕೋಬೋದು. ನಾನು ಹೇಳಿದ ಹಾಗೆ ಒಣ ಕೊಬ್ಬರಿ ಬಳಸ್ತಾ ಇದ್ದರೆ ಇನ್ನೂ ಜಾಸ್ತಿ ಕೂಡ ದಿನ ಇಟ್ಕೊಂಡು ತಿನ್ಬೋದು, ನಾವು ಇದನ್ನ ಉಪಯೋಗಿಸ್ಕೋಬೋದು. ನೋಡೋದ್ರಲ್ಲ ವೀಕ್ಷಕರೇ, ಹುಳಿ ಪುಡಿ ಮಾಡೋದು ಹೇಗೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರುವಂತಹ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.